ಹೊಂದಿರುತ್ತದೆ. ದೀಪ ಇರುವಲ್ಲಿ ಶಾಂತತೆ ಇರುತ್ತದೆ, ದೀಪ ಇರುವಲ್ಲಿ ಸದ್ಭಾವ ಇರುತ್ತದೆ, ದೀಪ ಇರುವಲ್ಲಿ ಧನಾತ್ಮಕ ಚಿಂತನೆಗಳ ಆವಿರ್ಭಾವ ಇರುತ್ತದೆ ಎನ್ನುವುದು ಒಂದು ನನ್ನ ನಂಬಿಕೆ. ಆ ನಿಟ್ಟಿನಲ್ಲಿ ಎಲ್ಲರೂ ಜೋರಾದ ಚಪ್ಪಾಳೆಗಳನ್ನ ತಟ್ಟೋಣ, ಜೋರಾದ ಚಪ್ಪಾಳೆ. ಓಂ ಅಸತೋ ಮಾ ಸದ್ಗಮಯ, ಓಂ ತಮಸೋ ಮಾ ಜ್ಯೋತಿರ್ಗಮಯ, ಓಂ ಮೃತ್ಯೋರ್ಮಾ ಅಮೃತಂಗಮಯ, ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಇನ್ನು ಜೋರಾದ ಚಪ್ಪಾಳೆಗಳು ಬರಲಿ. ದೀಪ ತೆಗೆದ್ಬಿಟ್ರಿ ಸರ್. ಡಾಕ್ಟರ್ ಶ್ರೀಮತಿ ಅಮರೇಶ್ವರಿ ಬಿ ಚಿಂಚನಸೂರ್ ಅವರ ಹಿಂದಿನ ಕೈಗಳ ಕೈವಾಡ, ಧನಾತ್ಮಕ ಕೈವಾಡ ಬಹಳ ಇರ್ತದೆ. ಆ ಮುಂದೆ ಬರುವಂತಹ ಸಾಧನೆಯನ್ನ ಎಳೆತನದಲ್ಲಿಯೇ ನಾವು ನೋಡಿದೆವು. ಅವಳು ಬಹಳಷ್ಟು ಕೀರ್ತಿಯನ್ನ ಪಡೆಯಲಿ ಅಂತ ಈ ಒಂದು ವೇದಿಕೆಯಲ್ಲಿ ಅವರಿಗೆ ಎಲ್ಲರ ಪರವಾಗಿ ಒಂದು ಕರ್ನಾಟಕ ಉಪಾಧ್ಯಾಯರ ಪ್ರಗತಿ ಪ್ರಸಂಗ ರಾಜ್ಯ ಘಟಕ ಕಲಬುರಗಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಉದ್ಘಾಟನಾ ಸಮಾರಂಭ ಅದಕ್ಕಿಂತ ಹೆಚ್ಚು ಶಕ್ತಿ ಕೊಡ್ತಕ್ಕಂಥದ್ದು ಏನಂದ್ರೆ ಭಾರತದ ಕಣ್ಮಣಿ, ಶಿಕ್ಷಕಿಯರ ಕಣ್ಣು ಭಾರತಾಂಬೆ, ನಾನು ಹೇಳೋದು ಭಾರತಾಂಬೆ ಹಾಗೂ ಮಾತೆ ಸಾವಿತ್ರಿಬಾಯಿ ಫುಲೆಯವರ ಹಾಗೂ ಇನ್ನೊಬ್ಬರು ವಿಶೇಷವಾಗಿರ್ತಕ್ಕಂಥ ಮಹಿಳೆ ಭಾರತ ದೇಶದಲ್ಲಿ ಇರ್ತಕ್ಕಂಥ ಫಾತಿಮಾ ಶೇಖರ್ ಅವರ 195ನೇ ಜನ್ಮದಿನ ಅಂಗವಾಗಿ ಹಾಗೂ ಸ್ಕೂಪ್ಸಿನ ವಿಶೇಷ ಕ್ಯಾಲೆಂಡರ್ 2026 ವಿಶೇಷ ಕ್ಯಾಲೆಂಡರ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಪೇಜಲ್ಲಿ ಎಲ್ಲ 12 ತಿಂಗಳು ಬರ್ತಕ್ಕಂಥ ಒಂದು ಕ್ಯಾಲೆಂಡರ್ ಉದ್ಘಾಟನೆ ಹಾಗೂ ಬಿಡುಗಡೆ, ಲೋಕಾರ್ಪಣೆ ಹಾಗೂ ಆದರ್ಶ ಕರ್ನಾಟಕ ರಾಜ್ಯ ಮಟ್ಟದ ಆದರ್ಶ ಉಪಾಧ್ಯಾಯರುಗಳ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಮಾತೆಯರಾದ ಅವರ ಸೇವೆ ನೆನಪಿಗಾಗಿ ವಿದ್ಯಾಧಾತ್ರಿ ಪ್ರಶಸ್ತಿಯನ್ನ ಪ್ರದಾನ ಮಾಡತಕ್ಕಂಥ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ ಅಮ್ಮನವರ ಅಡಯಾಳವನ್ನು ಸ್ಮರಿಸಿಕೊಂಡು ನನ್ನ ಬಾಳನ್ನು ಬೆಳೆದಿರ್ತಕ್ಕಂಥ ನನ್ನ ಅನಂತ ಆತ್ಮದಲ್ಲಿರ್ತಕ್ಕಂಥ ಈ ಸೇವೆಗೆ ಮುನ್ನಡೆ ಬರೆದಿರ್ತಕ್ಕಂಥ ಪ್ರಪಂಚ ಕಂಡ ನಡೆದಾಡದ ದೇವರು ತನ್ನದೇ ಆಗಿರ್ತಕ್ಕಂಥ ದಾರ್ಶನಿಕ ವಿಚಾರಗಳನ್ನ ಇಡೀ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಿರ್ತಕ್ಕಂಥ ಜ್ಞಾನಯೋಗಾಶ್ರಮದ ವಿಜಯಪುರ ಸಿದ್ದೇಶ್ವರ ಅಡದಾಳಗಳಲ್ಲಿ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತದೆ. ಈ ಸಂಸ್ಥೆ ಕಲಬುರಗಿಯಲ್ಲಿ ಪ್ರಾರಂಭಗೊಳ್ಳುತ್ತದೆ. 2021 ಇಲ್ಲಿವರೆಗೆ ಇದು ಉದ್ಘಾಟನೆಗೊಳ್ಳಲಿಲ್ಲ. ಕಾರಣ ಇದರ ಕಾರ್ಯ ಏನ್ ಮಾಡ್ತು ಅಂದ್ರೆ ಎಜುಕೇಶನ್, ಇದರ ಮುಖ್ಯ ಗುರು ಈ ಉದ್ದೇಶ ಶಿಕ್ಷಣಕ್ಕಾಗಿ ಒತ್ತು ಕೊಟ್ಟಿರ್ತಕ್ಕಂಥ ಸಂಘ ಅಂದ್ರೆ ಅದು ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿ ಸಂಘ. ಜೊತೆಗೆ ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ 3 ಉಲ್ಲೇಖಗಳು ನಾನು ಹೆಚ್ಚು ಪಡಿಸ್ತಾ ಇದ್ದೀನಿ. ಎಲ್ಲಿ ಹೋರಾಟ ಇರಬೇಕು, ಎಲ್ಲಿ ನಮಗೆ ಅನ್ಯಾಯ ಆಗ್ತದೆ ಹೋರಾಟ ಇರಬೇಕು, ನಾವೆಲ್ಲಿ ಸಂಘಟನೆ ಮಾಡ್ತಾ ಇಲ್ಲ ಸಂಘಟನೆ ಆಗಬೇಕು, ಎಜುಕೇಶನ್ ಕೊಡ್ತಕ್ಕಂಥದ್ದು ಶಿಕ್ಷಣ, ಸಂಘಟನೆ, ಹೋರಾಟದ ಮನೋಭಾವ ಜೊತೆಗೆ ಎರಡು ಸೇರಿಸಿದ್ದೀವಿ. ಸತ್ಕಾರ, ಸೇವೆ ಹಾಗೂ ಹೋರಾಟದ ಮೊದಲುಗಳನ್ನು ಇಟ್ಕೊಂಡಿರ್ತಕ್ಕಂಥ ಒಂದು ಸಂಸ್ಥೆ ಇಂದು ಫಸ್ಟ್ 2025ರಲ್ಲಿ ಎಜುಕೇಶನ್ ಡಿಸ್ಟ್ರಿಕ್ಟ್ ಒಂದಲ್ಲಿ 17 SSLC ಕಾರ್ಯಕ್ರಮಗಳು ಮಾಡಿದೆ. 17 SSLC ಕಾರ್ಯಕ್ರಮಗಳು 4,000 ಮಕ್ಕಳಿಗೆ ಇಲ್ಲಿ ಒಂದು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. 2025ರ ಒಂದು ಕಾರ್ಯಕ್ರಮ ಅದು ಅಫ್ಜಲ್ಪುರ ತಾಲೂಕಿನಲ್ಲಿ 4,800 ಮಕ್ಕಳಿಗಾಗಿ ಏಕಕಾಲದಲ್ಲಿ ಇಂಗ್ಲಿಷ್ ಗಣಿತ ಎಜುಕೇಶನ್ ಅನ್ನು ಕೊಟ್ಟಿರ್ತಕ್ಕಂಥ ಮುಖಾಮುಖಿ ಎಜುಕೇಶನ್ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಕ್ಕಳು
ಗುಣಮಟ್ಟದ ಎಜುಕೇಶನ್ ಜೊತೆಗೆ ಅನುದಾನಿತ, ಅನುದಾನ ರಹಿತ ಸರ್ಕಾರಿ ಶಾಲೆಗಳಲ್ಲಿ ಏರುಪೇರು ಆಗಬಾರ್ದು. ಅನುದಾನಿತದಲ್ಲಿ ಏರ್ಪೇರು ಆಗ್ತಿರ್ತದೆ, ಶಿಕ್ಷಕರ ಕೊರತೆ ಇರ್ಬೋದು ಅಂತ ದೃಷ್ಟಿಕೋನ ಇಟ್ಕೊಂಡು ಆ ಮಕ್ಕಳು ವಿದ್ಯಾರ್ಥಿಗಳು ಉತ್ತೀರ್ಣಕ್ಕೆ ಹೆಚ್ಚು ಕೊಡ್ತಕ್ಕಂಥ 9 ಅಂಕ, ಭಾಳಲ್ಲ 9 ಅಂಕ ಆ ಮಗುವಿಗೆ ತಿದ್ದತಕ್ಕಂಥ ಕೆಲಸ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಸಂಘ ಸೇಡಂದಲ್ಲಿ ಮಾಡಿದೆ, ಒಮ್ಮೆ ಪರಿಷತ್ತಿದ್ದಾಗ ಅಫ್ಜಲ್ಪುರದಲ್ಲಿ ಮಾಡಿದೆ, ಕಲಬುರಗಿ ಜಿಲ್ಲೆಯಲ್ಲಿ 4 ತಾಲೂಕುಗಳಲ್ಲಿ ಅದನ್ನು ಕಾರ್ಯ ಮಾಡಿದೆ. ಜೊತೆಗೆ ಚಿತ್ತಾಪುರದಲ್ಲಿ ಬಸವ ಜಯಂತ್ಯೋತ್ಸವ ಇರ್ಬೋದು, ಬಂದು ನೋಡಿ ಅಫ್ಜಲ್ಪುರದಲ್ಲಿ ಮಾಡಿರ್ತಕ್ಕಂಥ ಪ್ರತ್ಯಕ್ಷವನ್ನು ನಾವು ನೋಡ್ಬೋದು. ಈಗ ಅದು 4,000 ಮಕ್ಕಳಿಗೆ ಇಂಗ್ಲಿಷ್ ಕಾರ್ಯಾಗಾರವನ್ನು 2025 ಜನವರಿಯಲ್ಲಿ ಮಾಡಿದ್ದೆವು. ನಾವು ಮಾಡೋಕ್ಕಾಗಲಿಲ್ಲ. ಈಗ ಅನೇಕ ಸರ್ಕಾರದ ಕೆಲಸದವರು, ನಾವಿರೋರೆಲ್ಲ ಸರ್ಕಾರಿ ನೌಕರರು, ಅನುದಾನಿತ ಮತ್ತು ಸರ್ಕಾರಿ ನೌಕರರು ಇರೋದ್ರಿಂದ ಅದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಗೆ ಅನುದಾನದ ಕೊರತೆ ಇಲ್ಲ. ಕೈ ಮಾಡಿದರೆ ಕೈಲಾಸಿರ್ತಕ್ಕಂಥ ನಾಡನೇ ಅದು ಕಲ್ಯಾಣ ಕರ್ನಾಟಕ, ದಾನಸೂರರ ಕರ್ನಾಟಕ. ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಜ್ಞಾನದ ಬಗೆ, ಬಸವಣ್ಣ ಹುಟ್ಟಿರ್ತಕ್ಕಂಥ ಕ್ಷೇತ್ರದಲ್ಲಿ ಜ್ಞಾನದ ಬಗೆ, ಕಲಬುರಗಿಯಲ್ಲಿರ್ತಕ್ಕಂಥ ಜ್ಞಾನದ ಬಗೆ ಏನಂದ್ರೆ ಎಲ್ಲಕ್ಕೂ ಕೊರತೆ ಇರಲಾರ್ತಕ್ಕಂಥ ಕರ್ನಾಟಕದಲ್ಲಿ ಏನೂ ಕೊರತೆ ಇಲ್ಲದು ಅತ್ಯಂತ ಸಂಪನ್ಮೂಲವಾಗಿರ್ತಕ್ಕಂಥ ಜಿಲ್ಲೆ ಅಂದ್ರೆ ಕರ್ನಾಟಕದಲ್ಲಿ ಕಲಬುರಗಿ ಅಂತ ಹೇಳ್ತಾ ಇದ್ದೀನಿ. ಕಲಬುರಗಿ ಇಲ್ಲಿ ಜ್ಞಾನದ ಕೊರತೆ ಇಲ್ಲ, ಅಧ್ಯಾಪನ ಕೊರತೆ ಇಲ್ಲ. ಆದ್ದರಿಂದ ಇಂದು ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಆ ಅಮ್ಮನವರ, ಆ ಅಪ್ಪನವರ ಅಂದ್ರೆ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಆದಿಯಾಗಿ, ಫಾತಿಮಾ ಶೇಖರ್ ಆದಿಯಾಗಿ, ಸಾವಿತ್ರಿಬಾಯಿ ಫುಲೆ ಅವರ ಆದಿಯಾಗಿ ಅವರ ಅಕಾಡೆಮಿಯನ್ನು ಕಲಬುರಗಿ ವಿಭಾಗದಲ್ಲಿ ಸ್ಥಾಪನೆ ಮಾಡಲು ಉದ್ದೇಶ ಸ್ಕೂಪಿಸಿದೆ. ಅವರು ಉದ್ದೇಶ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಎಲ್ಲಿ ನಮಗೆ ಸಂಸ್ಕಾರ ಪದ್ಧತಿ ಇದೆ, ಅವ್ರ ಸಂಸ್ಕಾರ ಪದ್ಧತಿಯಿಂದ ಮಹಿಳೆಯರು ಪಾಠವನ್ನು ಮಾಡ್ತಕ್ಕಂಥವರಿಗೆ ವಿದ್ಯಾದಾತ್ರಿ ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡ್ತಾ ಇದ್ದಾರೆ. ಹಾಗೆ ಹೋರಾಟದ ಮಜಲುಗಳಲ್ಲಿ NPS ಹೋರಾಟ ಮಾಡಲು ನಮ್ಮ ಸಂಘ ಫಸ್ಟ್ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಇವತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಡಾಕ್ಟರ್ ಶಾಲಿನಿ ಅವರಿಗೆ ಫಸ್ಟ್ ನಾವು ಒಂದು ಪತ್ರ ಕೊಟ್ಟಿರ್ತಕ್ಕಂಥ ಸಂಘ ಅಂದ್ರೆ NPS ಹೋರಾಟದ ಸಂಘ. ಎಲ್ಲಾ ಸಂಘಗಳು ಬಿಟ್ಟವೆ, ಎಲ್ಲಾ ಸಂಘಕ್ಕೆ ತಿಳಿಸ್ತೀನಿ. ಎಲ್ಲಾ ಸಂಘಗಳಿಗೆ ವಿಚಾರ ದುಡ್ಡು ಇದಾವೆ, ಆದರೆ ನಮ್ಮದೇ ಆಗಿರ್ತಕ್ಕಂಥ ತನ್ಮಯ ಚಿಂತನೆ ಎಲ್ಲಿದೆ ಅಂದ್ರೆ ಅದು ಸಮಗ್ರ ಕರ್ನಾಟಕದಲ್ಲಿದೆ. ಒಂದು ಹೋರಾಟ NPS ಹೋಗ್ಬೇಕು, UPS ಜಾರಿ ಆಗಬೇಕು. ಎರಡನೇ ಹೋರಾಟ ಕರ್ನಾಟಕ ರಾಜ್ಯ ಸರ್ಕಾರಿ ಶಾಲೆಗಳಾಗಿರ್ತಕ್ಕಂಥ ಸರ್ಕಾರಿ ಪ್ರಾಥಮಿಕ ಶಾಲೆಗಳು 44,000 ಅಲ್ಲಿ ಒಂದು ಯೋಜನೆ ಇದೆ. ಅದು ಈಗಾಗಲೇ ಅನೇಕ ಸಂಘಟನೆಗಳು ಚರ್ಚೆ ಮಾಡಿದ್ರು. 2022 ಬಿಡ್ಬೇಕಾ, ಆಯ್ತಾಯ್ತು ಶಾರ್ಟ ಮಾಡಿ. 2022ನೇ ಸಾಲಿನಲ್ಲಿ ನಲಿ ಕಲಿ ಒಂದು ಯೋಜನೆ ಇದೆ. 2017 ವರ್ಷದಿಂದ ಬಂದಿದೆ, 12 ವರ್ಷದಿಂದ ಬಂದಿದೆ. ಅವರು ಆ ನಲಿ ಕಲಿ ಯೋಜನೆ ಏನ್ ಮಾಡ್ತಾ ಇದ್ದು, ಬದಲಾವಣೆ ಮಾಡೋದು ಬೇಡ, ತರಗತಿಗಳು ಒಂದೊಂದು ಮಾಡಿ, 1ನೇ ಕ್ಲಾಸ್ 1, 2ನೇ ಕ್ಲಾಸ್ 1, 3ನೇ ಕ್ಲಾಸ್ 1 ಯಾಕೆ ಮಾಡಬೇಕು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಇದು ಹೋರಾಟ ಮಾಡ್ತಕ್ಕಂಥದ್ದು. ಯಾಕಂದ್ರೆ ನಲಿ ಕಲಿ ಯೋಜನೆಯಿಂದ ಬಡ ಮಕ್ಕಳ ಶಿಕ್ಷಣ ಕುಂಠಿತ ಆಗ್ತಾ ಇದೆ. ಆದ್ದರಿಂದ SSLC ಕುಂಠಿತ ಆಗ್ತಾ ಇದೆ, ಬೇಸಿಕ್ ಕಳೆದಾಡ್ತಾ ಇದೆ. ಆದ್ದರಿಂದ ಸಮಗ್ರ ಕರ್ನಾಟಕ ನಾಳಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವು. ಇದು ಗಟ್ಟಿ ಮಾತು. ಇದು ಡಾಕ್ಟರ್ ಪ್ರಧಾನ ಕಾರ್ಯದರ್ಶಿ ಅವರಿಗೆ ನಾನು ಮುಟ್ಟಿಸ್ತಾ ಇದ್ದೀನಿ. ಯಾಕಂದ್ರೆ ಯೂಟ್ಯೂಬ್ ಮುಖಾಂತರವಾಗಿ ನಾನು ಮುಟ್ಟಿಸ್ತಾ ಇದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಮುಟ್ಟಿಸ್ತಾ ಇದ್ದೀನಿ. ನಲಿ ಕಲಿಯನ್ನು ಬದಲಾವಣೆ ಮಾಡಿ, ಬೇಸಿಕ್ ಏನಿದೆಯಲ್ಲ ಅಲ್ಲಿ ಆ ಬೇಸಿಕ್ ಅನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು. ಅಲ್ಲಿ ತರಗತಿ ಹೆಂಗೆ ಕಲ್ತಿದ್ದೀವಿ ನಾವು ಮೊದಲೆಲ್ಲ ಅಂದ್ರೆ 1ನೇ ಕ್ಲಾಸ್ ಕಡೆಗೆ, 2ನೇ ಕ್ಲಾಸ್ ಕಡೆಗೆ, 3ನೇ ಕ್ಲಾಸ್ ಕಡೆಗೆ ಯೋಜನೆ ಅದೇ ಇರಲಿ, ಕ್ಲಾಸ್ ಕಡೆ ಮಾಡಿ ಶಿಕ್ಷಕರಿಗೆ ಕೊಡ್ತಕ್ಕಂಥ ಕಾರ್ಯ ಸರ್ಕಾರ ಮತ್ತು ಇಲಾಖೆ ಮಾಡಬೇಕಂತ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಮುಗಿಸ್ತಾ ಇದ್ದೀನಿ. ಈಗ ಕೊನೆಗೆ ಒಂದು 3-4 ಇದಾವೆ ನಮ್ಮ ಯೋಜನೆ. ಒಂದು ಎಜುಕೇಶನ್, 2 ಪ್ರವಾಸ. ನಮ್ಮ ಎಲ್ಲ ಸ್ಕೂಪ್ಸಿನವರಿಗೆ ಫಾರಿನ್ ಎಜುಕೇಶನ್ ಟೂರ್ ಮಾಡ್ತಕ್ಕಂಥ ಕನಸು ಹೊತ್ತಿದ್ದೆ ಸಮಗ್ರ ಕರ್ನಾಟಕ ಉಪಾಧ್ಯಾಯರ ಪ್ರಗತಿಪರ ಸಂಘ. ಇದಕ್ಕೆ 28 ದಾಖಲೆಗಳನ್ನು ಕೊಟ್ಟಿದ್ದಾರೆ ರಾಜ್ಯ ಕೇಂದ್ರ ಸರ್ಕಾರದವರು. ATG 12A CSR 1 and 22 ಡಾಕ್ಯುಮೆಂಟ್ಸ್ ದೇರ್ ಇನ್ ಸ್ಕೂಪ್ಸ್. ರಾಜ್ಯ ಕಚೇರಿ ಇದೆ. ಆದ್ದರಿಂದ ಮಾತನಾಡಲು ಅವಕಾಶ ಇಲ್ಲ ನನಗೆ. ಯಾಕೆ ನಮ್ಮ ಸಂಘಟನೆಯಲ್ಲಿ ಟೈಮ್ಗೆ ಬೆಲೆ ಇರೋದ್ರಿಂದ ಅನೇಕ ಕೆಲಸಗಳು ಮಾಡ್ತಾ ಇದ್ದೀವಿ. ಸಾಯಂಕಾಲ 9 ಗಂಟೆಯಿಂದ 10 ಗಂಟೆ ತನಕ ಮಾಡ್ತಕ್ಕಂಥ ಕಾರ್ಯ ಕಲಬುರಗಿ ಜಿಲ್ಲೆ ಒಂದು ಕೇಂದ್ರ ಕಚೇರಿ ಇದೆ. ಅದರಲ್ಲಿ ಉದ್ಘಾಟನೆ ಯಾಕೆ ಆಗ್ತಾ ಇದೆ ಅಂದ್ರೆ ರಾಜ್ಯ ಪ್ರಶಸ್ತಿ ಕೊಟ್ಟು ಉದ್ಘಾಟನೆ ಮಾಡತಕ್ಕಂಥ ಸಂಘ ಇದು. ರಾಜ್ಯ ಪ್ರಶಸ್ತಿ ಕೊಟ್ಟಿರಲಿಲ್ಲ. ಉದ್ದೇಶ ಹೇಳಬೇಕಾಗಿದೆ,
ಯಾಕೆ ಉದ್ದೇಶ ಏನ್ ಮಾಡ್ತಾ ಇದ್ದೇವೆ ಬೇಕಲ್ಲ, ಉದ್ಘಾಟನೆಗೆ ಯಾಕೆ ಮಾಡ್ತಾ ಇದ್ದಾರೆ? 5 ವರ್ಷ ಆಯ್ತು ಮಾಡಿಲ್ಲ. ಕಾರಣ ಏನು? ರಾಜ್ಯ ಘಟಕ ಬಯಲ ಪ್ರಕಾರ ಹೋಗ್ತಕ್ಕಂಥ ಸಂಘ. ಬಯಲ ಇರೋದ್ರಿಂದ ATG 12A CSR 1 32 ದಾಖಲೆಗಳನ್ನು ಪಡೆದಿರ್ತಕ್ಕಂಥ ಸಂಘ. ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿ ಕೆಲವರು ಆಸನಗಳು ಇಲ್ಲದೆ ನಿಂತಿದ್ದೀರಿ. ಇವತ್ತು ನಿಜವಾಗಿ ಕೂಡ ಈ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ, ಇತಿಹಾಸ ಪುಟದಲ್ಲಿ ಸೇರಿ ಹೋಗಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರು ಈ ದೇಶಕ್ಕೆ ಒಬ್ಬ ಹೆಣ್ಣು ಮಗಳಾಗಿ, ಶಿಕ್ಷಕಳಾಗಿ, ಆಗಿನ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣು ಮಕ್ಕಳು ಮನೆ ಬಿಟ್ಟು ಹೊರಗೆ ಬರಬಾರ್ದು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಸಾವಿತ್ರಿಬಾಯಿ ಫುಲೆಯವರು ಮುಂದೆ ಹೋಗಿ ಒಂದು ಶಾಲೆಯನ್ನು ತೆಗೆದು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ. ಆ ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸಾವಿತ್ರಿಬಾಯಿ ಫುಲೆಯವರು. ತದನಂತರ ಸಾವಿತ್ರಿಬಾಯಿ ಫುಲೆಯವರ ಹಾಗೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಲಬುರಗಿ ಶರಣಬಸಪ್ಪ ಅಪ್ಪ ಅವರು ಕೂಡ ಒಂದು ಶಿಕ್ಷಣ ಸಂಸ್ಥೆಯನ್ನು ಹೆಣ್ಣು ಮಕ್ಕಳಿಗಾಗಿ ತೆಗೆದು ಮನೆ ಮನೆಗೆ ತಾಂಗ ಕೊಟ್ಟು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕರೆತಂದು ಶಿಕ್ಷಣವನ್ನು ಕೊಟ್ಟಿರ್ತಕ್ಕಂಥದ್ದು ಕೂಡ ಇತಿಹಾಸದೆ. ಇವತ್ತು ಆ ಮನೆತನಕ್ಕೆ ಇವತ್ತು ನಾವು ಸನ್ಮಾನವನ್ನು ಪೂಜ್ಯ ಮಹಾತಾಯಿಯವರಿಗೆ ಮಾಡಿರ್ತಕ್ಕಂಥದ್ದು ಬಹಳ ಸೂಕ್ತ ಅಂತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನೆನೆಸ್ಕೊಂತ, ಇವತ್ತು ಉಪಾಧ್ಯಾಯರು ಈ ದೇಶದ ಪಿಲ್ಲರ್ಗಳನ್ನು ತಯಾರು ಮಾಡ್ತಕ್ಕಂಥ ಒಬ್ಬ ಶಿಲ್ಪಿ ಅಂದರೆ ತಪ್ಪಾಗೋದಿಲ್ಲ. ಅಂಥವರ ಒಂದು ಕೈಯಲ್ಲಿ ಇವತ್ತು ನಾವು ಯಾರ್ಯಾರು ಕಲಿತು ವಿದ್ಯಾವಂತರಾಗಿರ್ತೀವಿ ಅವರೆಲ್ಲರನ್ನ ಬೀದರ್, ಗುಲ್ಬರ್ಗ, ಬಾಗಲಕೋಟೆ ಎಲ್ಲ ಕಡೆಯಿಂದ ಕೂಡ ಉಪಾಧ್ಯಾಯರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಸಂಘಟಕರಿಗೆ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜಗದೇ ವಿದ್ಯೆಯಾಗಿಳಿದ ಬಲ್ಲವದೇ ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಲಿಯುವುದು ಮತ್ತು ಕಲಿಸುವುದು ಎರಡನ್ನೂ ಅರಿತವನೇ ಆತನಿಗೆ ಇಡೀ ಜಗತ್ತು ತಲೆಬಾಗುತ್ತದೆ. ಇವತ್ತು ನಿಮ್ಗೆಲ್ಲ ಶಿಕ್ಷಕರಿದ್ರಿ, ನಿಮ್ಗೆಲ್ಲ ಶಿಕ್ಷಕರ ಗುರುಗಳಿದ್ದಕ್ಕೆ ಎಲ್ಲರೂ ನಿಮ್ಗೆ ತಲೆಬಾಗಲೇಬೇಕು. ಜಗತ್ತೇ ನಿಮಗೆ ತಲೆಬಾಗುವಂತೆ ಇದೆ ನಿಮ್ದು ಕರ್ತವ್ಯ. ಮಹಾದಾಸೋಹಿ ಶರಣಬಸವೇಶ್ವರನ್ನು ಸ್ಮರಿಸುತ್ತಾ ಈ ನಾಡು ಕಂಡ ಮಹಾ ಚಿಂತಕರಾದ ತಾಯಿ ಸಾವಿತ್ರಿಬಾಯಿ ಫುಲೆ ಮತ್ತು ಫಾತಿಮಾ ಶೇಖ್ ಅವರನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಡಾಕ್ಟರ್ ಶ್ರದ್ಧಾನಂದ ಸ್ವಾಮಿಗಳಲ್ಲಿ ಶರಣೆಂದು ಮತ್ತು ಫಾದರಾದ ನಮ್ಮ ಫಾದರರವರೇ, ಪೂಜ್ಯ ಮತ್ತು ಎಲ್ಲ ಸೋದರರೇ. ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದು ಮೂವರು, ಡಾಕ್ಟರ್ ಸರ್ವಪಳ್ಳಿ ರಾಧಾಕೃಷ್ಣ ಅವರು, ಆಮೇಲೆ ನಮ್ಮ ಸಾವಿತ್ರಿಬಾಯಿ ಫುಲೆ ಅವರು ಮತ್ತು ಫಾತಿಮಾ ಶೇಖ್ ಅವರು. ನೋಡ್ರಿ, ವಿದ್ಯೆಗಾಗಿ ಯಾರು ತಮ್ಮ ಜೀವನವನ್ನು ಸವಿಸ್ತಾರೆ ಅವರು ಈ ರೀತಿಯಾಗಿ ಪೂಜೆಗೊಳ್ತಾರೆ. ನೆನಪಿಡಿ, ಈ ರೀತಿ ವಿದ್ಯೆಗಾಗಿ, ದೇಶಕ್ಕಾಗಿ, ಸಮಾಜಕ್ಕಾಗಿ ಯಾರು ತಮ್ಮನ್ನು ತಾವು ಸವಿಸ್ಕೊಳ್ತಾರೋ ಅವ್ರು ಒಂದಿಲ್ಲ ಒಂದು ದಿವಸ ದೇವರಾಗಿ ಪೂಜಿಕೊಳ್ತಾರೆ. ಸ್ವಾಮಿ ವಿವೇಕಾನಂದರ ಒಂದು ಕಡೆ ಹೇಳಿದ ಮಾತು ನೆನಪು ಮಾಡಿಕೊಡ್ತೀನಿ. ದಯವಿಟ್ಟು ಲಕ್ಷ ಕೊಟ್ಟು ಕೇಳ್ರಿ, ಯಾರು ಜೀವಂತಿದ್ದಾರೆ ಜಗತ್ತಿನಲ್ಲಿ, ಯಾರು ನಾವೆಲ್ಲ ಉಸಿರಾಡೋರು ಜೀವಂತ ಅಲ್ಲ, ಉಸಿರಾಡ್ತೀವಿ ಅಷ್ಟೇ ಜೀವಂತ ಬರಂಗಿಲ್ಲ. ನಿಜವಾಗಿ ಯಾರು ಜೀವಂತರು ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ದೋಸ್ ಹೂ ಆರ್ ಲಿವಿಂಗ್ ಫಾರ್ ಅದರ್ಸ್ ಆರ್ ಅಲೈವ್, ರೆಸ್ಟ್ ಆರ್ ಆಲ್ಮೋಸ್ಟ್ ಡೆಡ್. ಯಾರು ದೇಶಕ್ಕಾಗಿ, ಸಮಾಜಕ್ಕಾಗಿ, ಧರ್ಮಕ್ಕಾಗಿ, ಬಡವರಿಗಾಗಿ ಬದುಕ್ತಾ ಇದ್ದಾರೆ ಅವರು ಮಾತ್ರ ಜೀವಂತಿದ್ದಾರೆ, ಇನ್ನುಳಿದವರು ಇದ್ದು. ಇನ್ನೊಮ್ಮೆ ಲಕ್ಷ ಕೊಟ್ಟು ಕೇಳಿ, ಯಾರು ದೇಶಕ್ಕಾಗಿ, ಧರ್ಮಕ್ಕಾಗಿ, ಬಡವರಿಗಾಗಿ, ಸಮಾಜಕ್ಕಾಗಿ, ದೇಶಕ್ಕಾಗಿ ದುಡಿತಾ ಇದ್ದಾರೋ ಅವರು ಮಾತ್ರ ಜೀವಂತಿದ್ದಾರೆ. ಹಾಗೆ ನಮ್ಮ ಸಮಾಜಕ್ಕಾಗಿ ವಿದ್ಯಾರ್ಥಿಗಳನ್ನು ನೀಡ್ತಕ್ಕಂಥ, ದೇಶಕ್ಕಾಗಿ, ಜಗತ್ತಿಗೆ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು, ಜ್ಞಾನದ ಶಿಶುಗಳನ್ನು ನೀಡ್ತಕ್ಕಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕೈ ಮುಗಿದು ಶರಣಾರ್ಥಿಗಳನ್ನ, ಮಾಂಸದ ಮುದ್ದೆ ಆಗಿರ್ತಕ್ಕಂಥ ಒಬ್ಬ ಮಗುವನ್ನು ಇವತ್ತು ನಾವೆಲ್ಲರೂ ಇಲ್ಲಿ ಕುಳಿತು ಮಾತನಾಡ್ತಾ ಇದ್ದೀವಿ, ನೀವು ಕುಳಿತ ಕೇಳ್ತಾ ಇದ್ದೀರಿ. ಇಷ್ಟೆಲ್ಲ ನಗನಾಗ್ತಾ ನಾವು ಈ ಸಮಾರಂಭದಲ್ಲಿ ಭಾಗವಹಿಸಬೇಕಾದ್ರೆ ನಮಗೆ ಯಾರು ಅಕ್ಷರ ಕಲಿಸಿದರೋ, ಯಾರು ನಮಗೆ ಜ್ಞಾನದ ಬೀಜನ ನಮ್ಮ ಹೃದಯದಲ್ಲಿ ಬಿತ್ತಿದರೋ ಅವರು ನಮಗೆ ಸದಾ ಪೂಜನೀಯರು, ಸದಾ ಪೂಜನೀಯರು. ನೆನಪಿರಲಿ, ಇಲ್ಲದಿದ್ದರೆ ನಾವು ಇಲ್ಲಿ ಕುಂತು ಮಾತಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ನೀವು ಕೇಳಲಿಕ್ಕೂ ಆಗ್ತಿರ್ಲಿಲ್ಲ. ದಯವಿಟ್ಟು ಲಕ್ಷ ಕೊಟ್ಟು ಕೇಳಿ. ಇಲ್ಲಿ ಅನೇಕ ವಿದ್ಯಾಸಂಸ್ಥೆಯ ಅನೇಕ ಹಿರಿಯರು ಇಲ್ಲಿ ಕುಳಿತಿದ್ದಾರೆ, ಮಾತೋಶ್ರೀ ಅವರು, ಅನೇಕ ಶಿಕ್ಷಣ ಸಂಸ್ಥೆ ಬಹಳಷ್ಟು ತೊಂದರೆ ಆಗುತ್ತೆ. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ, ತಮ್ಮ ಜಂಗಮವಾಣಿಯನ್ನ ತೆಗೆದುಕೊಂಡು ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ತಮಗೆ ಅರ್ಥ ಆಗ್ತಿದೆ ಅನ್ಕೊಳ್ತಾ
ದಯವಿಟ್ಟು ಸ್ವಲ್ಪ ನಮಗೆ ಸಮಯವನ್ನ ಮೀಸಲಿಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಪ್ರಶಸ್ತಿ ಪುರಸ್ಕೃತರಾದ ಎಲ್ಲರೂ ಕೂಡ ವೇದಿಕೆಯ ಎಡಭಾಗದಿಂದ ನಿರ್ಗಮಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಸಮಗ್ರವಾಗಿ ಬೇರೂರು ನಿಂತಿರುವ ಸ್ಕೂಪ್ಸ್ನ ರೂವಾರಿಗಳಿವರೆಲ್ಲರೂ, ಇವರಿಗೆ ರಾಜ್ಯ ಮಟ್ಟದ ಆದರ್ಶ ಉಪಾಧ್ಯಾಯ, ಆದರ್ಶ ಉಪಾಧ್ಯಾಯಿನಿ ಪ್ರಶಸ್ತಿಯನ್ನ ಕೊಡಮಾಡಿ